ಪ್ರಪಂಚದಲ್ಲಿ ಅತ್ಯಂತ ಬಲಾಢ್ಯ ಮತ್ತು ಅತ್ಯಂತ ಹೆಚ್ಚು ಪ್ರಾತಿನಿಧಿಕತೆಯನ್ನ ಹೊಂದಿದ, ಪ್ರತಿನಿಧಿಗಳನ್ನ ಹೊಂದಿದ, ಸದಸ್ಯರನ್ನ ಹೊಂದಿದ ಬಹಳ ದೊಡ್ಡ ಶಕ್ತಿ ಭಾರತ ಅಂದ್ರೆ RSS, RSS ಅಂದ್ರೆ ಭಾರತ ಅಂತ ಒಂದು ಸಂಘದ ಕುತ್ತಿಗೆಯನ್ನೇ ಹಿಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ. ಏನು ಸಿಕ್ಕಾಪಟ್ಟೆ ಮಿಂಚಿಂಗೋ. ಆಸ್ಥಾನ ವಿಧ್ವಂಸಕರ ಮಧ್ಯೆ ಹೊಗಳಿಸಿಕೊಂಡು ಅಟ್ಟಕ್ಕೇರಿಸಿದ ಹೊಗಳಿಕೆ ಹೊನ್ನಶೂಲವಯ್ಯ ಅನ್ನುವ ನಾಡಿನಲ್ಲಿ ಕೊನೆಗೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೌದ್ಧಿಕ ಮರ್ದನ ಆಗಿದೆ. RSS ಯಾವ ರೀತಿ ತಪರಾಕಿ ಕೊಟ್ಟಿದೆ ಅಂತಂದ್ರೆ, ಒಂದಿಷ್ಟು ಅಧ್ಯಯನ ಮಾಡ್ಕೊ ಬನ್ನಿ, ಇತಿಹಾಸದ ಬಗ್ಗೆ ತಿಳುವಳಿಕೆ ಮಾಡ್ಕೊ ಬನ್ನಿ. ಇಷ್ಟರ ಮಟ್ಟಿಗೆ ನೀವು ಗೃಹ ಮಂತ್ರಿಯಾಗಿ ಈ ಬೌದ್ಧಿಕ ಶೂನ್ಯತೆ, ಅನುಭವ ಶೂನ್ಯತೆ, ತಾನೇ ಮೊದಲು RSS ಪ್ರಶ್ನೆ ಮಾಡಿದಂತ ಏಕೈಕ ವೀರಾದಿವೀರ ನಾನೇ ಅನ್ನುವ ಆ ನಿಮ್ಮ ಮದ ಬೇಡ. ಲಾಠಿ ಹಿಡ್ಕೊಂಡವ್ರು ಯಾರು ಇಲ್ಲಿ ಭಯೋತ್ಪಾದಕತೆಯ ಕೆಲಸವನ್ನ ಮಾಡಿಲ್ಲ, ರಕ್ತಪಾತ ಮಾಡಿಲ್ಲ, ಹಿಂಸೆ ಮಾಡಿಲ್ಲ 100 ವರ್ಷದಲ್ಲಿ. ಇದನ್ನ ಪ್ರಿಯಾಂಕಾ ಖರ್ಗೆ ಅವರು ತಿಳ್ಕೋಬೇಕು, ತಿಳಿಸ್ಕೊಡ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಏನು ದೇಶಾದ್ಯಂತ ಕಾಂಗ್ರೆಸ್ಸಿಗರು ಶಹಬ್ಯಾಸ್ಗಿರಿ ಕೊಟ್ಟದ್ದೇ ಕೊಟ್ಟಿದ್ದು. 78 ವರ್ಷಗಳಲ್ಲಿ ಯಾರಿಂದಲೂ ಆಗದೇ ಇದ್ದ ಕೆಲಸವನ್ನ ಗೃಹ ಮಂತ್ರಿ, ಕರ್ನಾಟಕದ ಉಜ್ವಲ ಭವಿಷ್ಯದ ಯುವ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಮಾಡೇ ಬಿಟ್ರಲ್ಲ. 100 ವರ್ಷ ದಾಟಿ ಮುನ್ನಡೆದಂಥ ದೇಶ ವಿದೇಶದಲ್ಲಿ, ಪ್ರಪಂಚದಲ್ಲಿ ಅತ್ಯಂತ ಬಲಾಢ್ಯ ಮತ್ತು ಅತ್ಯಂತ ಹೆಚ್ಚು ಪ್ರಾತಿನಿಧಿಕತೆಯನ್ನ ಹೊಂದಿದ, ಪ್ರತಿನಿಧಿಗಳನ್ನ ಹೊಂದಿದ, ಸದಸ್ಯರನ್ನ ಹೊಂದಿದ ಬಹಳ ದೊಡ್ಡ ಶಕ್ತಿ ಭಾರತ ಅಂದ್ರೆ RSS ಅಂದ್ರೆ ಭಾರತ ಅಂತ ಒಂದು ಸಂಘದ ಕುತ್ತಿಗೆಯನ್ನೇ ಹಿಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ. ಅಲ್ಲಾಡಿಸಿಬಿಟ್ರು. ಈ ರೀತಿಯ ಪ್ರಶಂಸೆಯ ಸುರಿಮಳೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ, ರಾಜ್ಯದ ಹೊರಗೆ, ದೇಶಾದ್ಯಂತ. ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ರು ಕೂಡ ಏನು DK ಶಿವಕುಮಾರ್ ಸರ್ಕಾರ ರಚನೆ ಆದಾಗ DK ಶಿವಕುಮಾರ್ ಬಗ್ಗೆ ಏನ್ ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲ ಇತ್ತಲ್ಲ, ಅದನ್ನ ಮೀರಿ ದೇಶಾದ್ಯಂತ, ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದು ಪ್ರಿಯಾಂಕಾ ಖರ್ಗೆ ಅವರ RSS ನೊಟ್ಟಿಗಿನ ನೋಂದಾವಣಿಯ ಪ್ರಶ್ನೆ, ಆಡಿಟಿನ ಪ್ರಶ್ನೆ, ಲೆಕ್ಕಾಚಾರದ ಪ್ರಶ್ನೆ, ಸದಸ್ಯರ ಅಂಕಿ ಸಂಖ್ಯೆ ಕೊಡಿ ಅನ್ನುವ ಪ್ರಶ್ನೆ. ಏನು ಸಿಕ್ಕಾಪಟ್ಟೆ ಮಿಂಚಿಂಗೋ. ಆದರೆ RSS ಮತ್ತು RSSಗೆ ಸಂಬಂಧಪಟ್ಟಂತ ಸಂಸದರು, ಬಿಜೆಪಿಗರು, ಮುಖ್ಯವಾಗಿ ಮೋಹನ್ ಭಾಗವತರು ಇವರ ಪ್ರಶ್ನೆಗಳನ್ನ ಯಾವ ರೀತಿ ಟುಸ್ಪಟಾಕಿ ಮಾಡಿದ್ರು, ಯಾವ ರೀತಿ ಅನುಭವ ಶೂನ್ಯದ ವ್ಯಕ್ತಿತ್ವವನ್ನಾಗಿಸಿದ್ರು, ಕೋಲ್ಕೊಟ್ಟು ಯಾವ ರೀತಿ ಪೆಟ್ಟು ತಿಂದ್ರು, ಈ ಒಂದಿಮಾಗದರ ಮಧ್ಯೆ, ಆಸ್ಥಾನ ವಿಧ್ವಂಸಕರ ಮಧ್ಯೆ ಹೊಗಳಿಸಿಕೊಂಡು ಅಟ್ಟಕ್ಕೇರಿಸಿದ ಹೊಗಳಿಕೆ ಹೊನ್ನಶೂಲವಯ್ಯ ಅನ್ನುವ ನಾಡಿನಲ್ಲಿ ಕೊನೆಗೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೌದ್ಧಿಕ ಮರ್ದನ ಆಗಿದೆ. RSS ಯಾವ ರೀತಿ ತಪರಾಕಿ ಕೊಟ್ಟಿದೆ ಅಂತಂದ್ರೆ, ಒಂದಿಷ್ಟು ಅಧ್ಯಯನ ಮಾಡ್ಕೊ ಬನ್ನಿ, ಇತಿಹಾಸದ ಬಗ್ಗೆ ತಿಳುವಳಿಕೆ ಮಾಡ್ಕೊ ಬನ್ನಿ. ಇಷ್ಟರ ಮಟ್ಟಿಗೆ ನೀವು ಗೃಹ ಮಂತ್ರಿಯಾಗಿ ಈ ಬೌದ್ಧಿಕ ಶೂನ್ಯತೆ, ಅನುಭವ ಶೂನ್ಯತೆ, ತಾನೇ ಮೊದಲು RSS ಪ್ರಶ್ನೆ ಮಾಡಿದಂತ ಏಕೈಕ ವೀರಾದಿವೀರ ನಾನೇ ಅನ್ನುವ ಆ ನಿಮ್ಮ ಮದ ಬೇಡ. ನಾವು ಹೇಳುವುದನ್ನ ಸ್ವಲ್ಪ ಕೇಳಿ. ಸಂವಿಧಾನ ಅಂತೀರಿ, ಯಸ್. ಕಾನೂನು ಅಂತೀರಿ, ಯಸ್. ಆಡಿಟ್ ಅಂತೀರಿ, ಯಸ್. ಯಾವ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೂ ಉತ್ತರ ಕೊಡ್ತೇವೆ. ಈ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಪ್ರಾಯಶಃ ಕಾಂಗ್ರೆಸ್ ಅಥವಾ ಪ್ರಿಯಾಂಕಾ ಖರ್ಗೆ ನಿರೀಕ್ಷೆ ಮಾಡಿರ್ಲಿಲ್ಲ. ಲಾಠಿ ಕೊಟ್ಟು ಪ್ರಚೋದನೆಯಂತೆ. ಯಾವ ಸೈಂಟಿಫಿಕ್ ಐಡಿಯಾ ಇದೆ RSSಗೆ? ಒಂದೇ ಒಂದು ಅಂತ ಸೈಂಟಿಫಿಕ್ ಐಡಿಯಾವನ್ನ ಅವರು ಪ್ರಚುರಪಡಿಸ್ತಾ ಇದ್ರೆ ತೋರಿಸ್ಬಿಡಿ. ಕೇರಳದಲ್ಲಿ ಆ ವಿಸಿಗಳು RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಅರ್ಥ ಏನು, ಔಚಿತ್ಯವೇನು? ಏನ್ ಕೊಟ್ಟಿದೆ RSS 100 ವರ್ಷದಲ್ಲಿ? ಬದುಕನ್ನ ಕೊಟ್ಟಿದೆ, ಸಂಸ್ಕೃತಿಯನ್ನ ಕೊಟ್ಟಿದೆ, ಶಿಸ್ತನ್ನ ಕೊಟ್ಟಿದೆ, ಆಂತರಿಕವಾದಂತ ಒಂದು ಪ್ರಜ್ಞೆಯನ್ನ ಕೊಟ್ಟಿದೆ, ಮಾನವೀಯ ಗುಣಧರ್ಮವನ್ನ ಕೊಟ್ಟಿದೆ. ಭೂಕಂಪ ಆದಾಗ ಅಥವಾ ಒಂದು ಅನಾಹುತ ಆದಾಗ ಸ್ವತಃ ರಾಹುಲ್ ಗಾಂಧಿಯೇ ಅವರ ಕ್ಷೇತ್ರಕ್ಕೆ ಹೋಗ್ಲಿಲ್ಲ. ಕೇರಳದಲ್ಲಿ ಗುಡ್ಡ ಕುಸಿದು ಇಡೀ ಬದುಕು ಕುಸಿದು ನೀರಾಗಿ ನಿಂತಾಗ ಮೊದಲು RSS ಚಡ್ಡಿಯಲ್ಲಿ ಹೋದದ್ದು, ಲಾಠಿಯೇ ಹೋದದ್ದು. ಲಾಠಿ ಹಿಡ್ಕೊಂಡವ್ರು ಯಾರು ಇಲ್ಲಿ ಭಯೋತ್ಪಾದಕತೆಯ ಕೆಲಸವನ್ನ ಮಾಡಿಲ್ಲ, ರಕ್ತಪಾತ ಮಾಡಿಲ್ಲ, ಹಿಂಸೆ ಮಾಡಿಲ್ಲ 100 ವರ್ಷದಲ್ಲಿ. ಇದನ್ನ ಪ್ರಿಯಾಂಕಾ ಖರ್ಗೆ ಅವರು ತಿಳ್ಕೋಬೇಕು, ತಿಳಿಸ್ಕೊಡ್ತೇವೆ ಅಂತ RSS ತಣ್ಣಗೆ ಹುಂಕರಿಸಿದೆ. ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆಯವರು
RSS ಅನ್ನ ಇಟ್ಟುಕೊಂಡು ಮಾಡಬೇಕಾದ ಹಲವು 10-100 ಕೆಲಸಗಳಿವೆ. ಗೃಹ ಇಲಾಖೆಯಲ್ಲಿ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡುವಂಥದ್ದು ಬಹಳಷ್ಟಿದೆ. ನಮ್ಮ ಕರ್ನಾಟಕದ ಮೂಲದ ಪೊಲೀಸರು ಬೇರೆ ರಾಜ್ಯದಲ್ಲಿ ಲಂಚ ತಿಂದು ಸಿಕ್ಕಾಕೊಂಡ ಮುಜುಗರದ ಪ್ರಕರಣದಿಂದ ಹಿಡಿದು ಕಾನೂನಿನ ಸುವ್ಯವಸ್ಥೆಯವರೆಗೆ ಬಹಳಷ್ಟು ಕೆಲಸ ಮಾಡಲಿಕ್ಕಿದೆ. ಅವರ ITBTಯಲ್ಲಿ ಮಾಡುವ ಕೆಲಸ, ಸಂಶೋಧನೆ ಎಷ್ಟೆಷ್ಟೆಲ್ಲ ಇದೆ. ಅವೆಲ್ಲ ಬಿಟ್ಟು ಚಿತ್ತಾಪುರದ ಪಥಸಂಚಲನದಲ್ಲಿ ಕಾನೂನಿನ ಮೂಲಕ RSS ಪಥಸಂಚಲನ ಮಾಡಬಹುದು ಅಂತ ಕೋರ್ಟು ಆಜ್ಞೆ ಕೊಟ್ಟಾಗ್ಲೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅರ್ಥ ಆಗ್ಬೇಕಿತ್ತು. ಆದರೆ ಅರ್ಥ ಆಗಲಿಲ್ಲ. ಈಗ ನಾವು ಅರ್ಥ ಮಾಡಿಕೊಳ್ತೇವೆ ಅಂತ RSS ಹುಂಕರಿಸಿದೆ. ಏನ್ ಮಾಡೋಣ, ಕೆಲವರಿಗೆ ಅದೇ ಒಂದು ಚಟ. ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಬೇಕು, ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸಬೇಕು. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋಲಿನ ಶತಕದತ್ತ ಮುನ್ನುಗ್ಗುತ್ತಾ ಇರುವಾಗ ನಾನು ಒಂದು RSS ಮತ್ತನ್ನ ಅವರ ಕೊರಳು ಪಟ್ಟಿ ಹಿಡಿದು ಅವರ ಚಡ್ಡಿ ಬಿಚ್ಚಿ ನಾನು ನಿಲ್ಲಿಸಬೇಕು, ಅವರ ದೊಣ್ಣೆಯನ್ನೇ ಅವರಿಗೆ ಬಳಸಿ ಏರೋಪ್ಲೇನ್ ಹತ್ತಿಸಬೇಕು. ನೋಂದಾವಣಿ ಮಾಡ್ಕೊಳ್ಳದೆ ಇರೋದ್ರಿಂದ ಅದು ಅನಧಿಕೃತ ಸಂಸ್ಥೆ, ಅಸ್ತಿತ್ವದಲ್ಲೇ ಇಲ್ಲ. ಈ ರೀತಿಯ ಪ್ರಶ್ನೆ ಮಾಡುವ ಮೂಲಕ ಏನೋ ಹೊಸ ಸಂಶೋಧನೆ, ನಾನೇ ಮೊದಲಿಗ RSS ಅನ್ನ ಹೆಡೆಮುರಿ ಕಟ್ಟಿ ನಿಲ್ಲಿಸ್ತೇನೆ ಅನ್ನುವಂತ ಒಂದು ಧಾವಂತದಲ್ಲಿ ಹೊರಟವರಿಗೆ RSS ಲಾಠಿಯಿಂದ ಉತ್ತರ ಕೊಟ್ಟಿಲ್ಲ, ಮತಿಯಿಂದ ಉತ್ತರ ಕೊಟ್ಟಿದೆ, ಬುದ್ಧಿಯಿಂದ ಉತ್ತರ ಕೊಟ್ಟಿದೆ, ಜಾಣತನದ ಉತ್ತರ ಕೊಟ್ಟಿದೆ. ಹಾಗಾದ್ರೆ ಏನು ನೋಡಿ, ಇದು ಇವತ್ತು ನಿನ್ನೆದಲ್ಲ. ಅಕ್ಟೋಬರ್ 16, 2025 ಸಿದ್ದರಾಮಯ್ಯನವರು CM ಆಗಿದ್ದಂತ ಸಂದರ್ಭದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಚಟುವಟಿಕೆಗಳನ್ನು ನಡೆಸಬಾರದು ಅಂತ ಹೇಳಿ ಸುದೀರ್ಘವಾಗಿ CMಗೆ ಪತ್ರ ಬರೆದು ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದರು ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲಿಂದ ಆರಂಭ. ಅದರ ಮೇಲೆ ಸಂಪುಟದಲ್ಲಿ ಒಂದು ತೀರ್ಮಾನವೂ ಆಯಿತು. ಸರ್ಕಾರಿ ಶಾಲೆಗಳಿರುವುದು ಜ್ಞಾನಾರ್ಜನೆಗೆ, ಅಲ್ಲೋಗಿ ಬೆಳ್ಳಂಬೆಳಗ್ಗೆ ಹುಡುಗರಿಗೆ ಲಾಠಿ ಕೊಟ್ಟು ಪ್ರಚೋದನೆ ಮಾಡೋದಲ್ಲ. ಲಾಠಿ ಹಿಡ್ಕೊಂಡವ್ರು ಪ್ರಚೋದನೆ ಮಾಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಖಡ್ಗ ಮತ್ತೆ ಪಿಸ್ತೂಲು, ಚೂರಿ, ಚಾಕು ಅವೆಲ್ಲ ಹಿಡ್ಕೊಂಡು ಬಹಳಷ್ಟು ಪುಂಡಾಟಿಗೆ, ಗೂಂಡಾಗಿರಿ, ಭಯೋತ್ಪಾದಕತೆ, ಅದು ಇದು ಎಲ್ಲ ಜನಾಂಗೀಯ ಸಂಘರ್ಷದಿಂದ ಮತೀಯ ಸಂಘರ್ಷದವರೆಗೆ, ಜಾತಿ ಸಂಘರ್ಷದಿಂದ ಗುಂಪು ಸಂಘರ್ಷದವರೆಗೆ ಎಲ್ಲವನ್ನು ನಾವು ನೋಡಿದ್ದೇವೆ. ಆದರೆ RSSನ ಲಾಠಿ ಒಂದು ಶಿಸ್ತನ್ನ, ಸಂಯಮವನ್ನ, ಸುಭಗತೆಯನ್ನ, ಸಭ್ಯತೆಯನ್ನ, ಸಾಂಸ್ಕೃತಿಕ ಮನೋಭಾವವನ್ನ ಕಲಿಸಿದೆಯೇ ಹೊರತು ಎಲ್ಲೋ ವಿಚ್ಛಿನ್ನಕಾರಕವಾದಂಥ ರಕ್ತಪಾತಕ್ಕೆ, ಹಿಂಸೆಗೆ, ದಂಗೆ, ಗಲಭೆ, ಬೆಂಕಿ ಹಚ್ಚುವಿಕೆ ಅಥವಾ ಯಾರನ್ನೋ ಹೆಡೆಮುರಿ ಕಟ್ಟಿ ಹೊಡೆದು ಓಡಿಸುವಿಕೆಗೆ ಆತ್ಮರಕ್ಷಣೆಯ ಸಂಕೇತವಾಗಿ 100 ವರ್ಷಗಳಲ್ಲಿ ಕೆಲಸ ಮಾಡಿದೆಯೇ ಹೊರತು ಅದು ಸಂಘರ್ಷಕ್ಕೆ ಎಡೆ ಕೊಟ್ಟದಂತ ನಾವು ನೋಡಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ನೋಡಿದ್ದಿದ್ರೆ ಅದನ್ನು ಹೇಳಿದ್ರೆ ನಾವು ಅದನ್ನು ಅರ್ಥ ಮಾಡ್ಕೋಬೋದೋ ಏನೋ. ಇಂಥ ಒಂದು ಸಂದರ್ಭದಲ್ಲಿ ಕೊನೆಗೆ ಚಿತ್ತಾಪುರದ ನಿಮ್ಗೆ ಗೊತ್ತೇ ಇದೆ, ಅಲ್ಲಿ ಯಾವುದೇ ಕಾರಣಕ್ಕೂ ಪಥಸಂಚಲನ ನಡೆಸಬಾರದು ಅನ್ನುವಂಥ ಒಂದು ನೆಲೆಯಲ್ಲಿ ಅವರು ಅದನ್ನು ವಿರೋಧಿಸಿದ್ರು. ಆದರೆ ಅದು ಆಗಲಿಲ್ಲ. ಕೋರ್ಟು ಪಥಸಂಚಲನಕ್ಕೆ ಅವಕಾಶವನ್ನು ಕೊಡ್ತು. 500 ಜನ ಸೇರುವಲ್ಲಿ ಕೊನೆಗೆ ಪ್ರಿಯಾಂಕಾ ಖರ್ಗೆಯವರ ಒಂದು ಬೂಸ್ಟಿಂಗ್ ಇಂದ 5,000 ಜನ ಸೇರಿದ್ರು ನವೆಂಬರ್ 16. ಅಲ್ಲಿಂದ ಆರಂಭವಾದದ್ದ ಈ ಸಂಘರ್ಷ. ಪ್ರಿಯಾಂಕಾ ಖರ್ಗೆಯವರು DKಶಿ ಮುಖ್ಯಮಂತ್ರಿ ಆದಂತ ಸಚಿವ ಸಂಪುಟದಲ್ಲಿ ಅತ್ಯಂತ ಮಹತ್ವದ, ಗಂಭೀರವಾದ, ಮೌಲ್ಯಯುತವಾದ ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ, ಸಹಬಾಳ್ವೆ ಇವನ್ನೆಲ್ಲ ಸ್ಥಾಪಿಸುವಂತ ಒಂದು ಗೃಹ ಇಲಾಖೆಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾಗ ಮತ್ತೆ RSSನ ಹಳೆಯ ಚಾಳೆಯನ್ನ ಮುಂದುವರಿಸ್ತಾರೆ ಅಂತ ನಾವು ಭಾವಿಸಿರ್ಲಿಲ್ಲ. ಆದ್ರೆ ಅವರು ಪ್ರಥಮವಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಮಾತಾಡಿದ್ದು RSSನ ನೋಂದಾವಣೆ. ಈಗಂತೂ ಅವರು ಪ್ರಶ್ನೆ ಪತ್ರಿಕೆಯನ್ನೇ ಕಳಿಸಿದ್ದಾರೆ. ಭಾಗವತರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವರು ಕೇಳಿದ್ರು, ಕಾನೂನಾತ್ಮಕ ಸ್ಥಾನಮಾನ, ಸಂಘಟನೆಯ ರಚನೆ ಏನು ಎತ್ತ, ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರ ಕೊಡಿ, ಸಂಘಟನೆ ದೇಣಿಗೆ, ಕೊಡುಗೆ, ಆದಾಯದ ಮೂಲ ಎಲ್ಲಿ, ಏನು, ಸಂಘಟನೆಯ ವಾರ್ಷಿಕ ವೆಚ್ಚ, ಆಸ್ತಿಪಾಸ್ತಿಗಳ ವಿವರ, ಕಾನೂನಾತ್ಮಕವಾಗಿ ಅನ್ವಯ ಆಗುವ ತೆರಿಗೆಗಳನ್ನು ಕಟ್ಟಿದ ವಿವರ, ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆ ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಿದ್ದೀರಿ. ಇಷ್ಟು ದೊಡ್ಡ ಪ್ರಮಾಣದ 60,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ ಸಂಘ ಕಾರ್ಯನಿರ್ವಹಿಸುವ ಯಾವ ಸಾಂವಿಧಾನಿಕ ಶಾಸನಾತ್ಮಕ ನೆಲೆಯನ್ನ ಹೊಂದಿದೆ? ಈ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ. ಅದಕ್ಕೆ ಬಹಳ ಅದ್ಭುತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರು? ಮೋಹನ್ ಭಾಗವತರು ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕು. RSS ಹುಟ್ಟಿದ್ದು ಸ್ವತಂತ್ರ ಭಾರತದಲ್ಲ, ಗುಲಾಮರಾಗಿದ್ದಂತ ಭಾರತದಲ್ಲಿ, ಬ್ರಿಟಿಷರು ಆಳ್ತಾ ಇರುವಂತ ಹೊತ್ತಿನಲ್ಲಿ, ಭಾರತ ಸಂವಿಧಾನದ ಬೆಳಕನ್ನ ಕಾಣುವ ಪೂರ್ವದಲ್ಲಿ
RSS ಹುಟ್ಟಿ. RSS 2 ಬಾರಿ ಬ್ಯಾನ್ ಆಗಿದೆ. ಒಂದು ಸಂಘ ಬ್ಯಾನ್ ಆಗತ್ತೆ ಅಂತ ಆದ್ರೆ ಸರ್ಕಾರದ ನೆಲೆಯಲ್ಲಿ ಅದರ ಅಸ್ತಿತ್ವ ಇದೆ ಅಂತಲೇ ಅರ್ಥ. ಅಸ್ತಿತ್ವ ಇಲ್ಲದ ಯಾವ ಸಂಘಟನೆಯನ್ನು ಬ್ಯಾನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಹುಟ್ಟುವ ಮೊದಲೇ RSS ಹುಟ್ಟಿದೆ. RSS ಅಸ್ತಿತ್ವವು ಸ್ಥಿರೀಕರಿಸಲ್ಪಟ್ಟಿದೆ ನೆಹರು, ಇಂದಿರಾ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದಿಂದ. ಹಾಗಾಗಿ ಅನಧಿಕೃತ ಸಂಸ್ಥೆ, ಅಸ್ತಿತ್ವ ಇಲ್ಲದ ಸಂಸ್ಥೆ ಅನ್ನುವ ನಿಮ್ಮ ಅಜ್ಞಾನಕ್ಕೆ ಇತಿಹಾಸವನ್ನ ನೋಡಿ, ಇತಿಹಾಸವನ್ನ ಓದ್ಕೊಳ್ಳಿ ಅಂತಷ್ಟೇ ಹೇಳ್ಬಹುದು. ಅದರ ಆಚೆ ನಾವು ಇನ್ನೇನು ಹೇಳೋಣ ಅಂತ ಭಾಗವತರು ಕಿವಿ ಹಿಂಡಿ ಹಿರಿಯರಾಗಿ ಚಂದ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ತಾರಲ್ಲೋ ಗೊತ್ತಿಲ್ಲ. ನೆಹರು ಮತ್ತು ಇಂದಿರಾ ಗಾಂಧಿಯವರು ಮುಕ್ತ ಕಂಠದಿಂದ RSSನ ಕಾರ್ಯಚಟುವಟಿಕೆಯನ್ನ ಪ್ರಶಂಸಿಸಿದ್ದಾರೆ, ಪಥಸಂಚಲನಕ್ಕೂ ಆಹ್ವಾನಿಸಿದ್ದಾರೆ. ಇವೆಲ್ಲ ಇತಿಹಾಸ. ಈ 100 ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಈ ಪ್ರಶ್ನೆಯನ್ನ ಕೇಳುವ ಹಕ್ಕು ಬಾಧ್ಯತೆಯನ್ನು ಹೊಂದಿದ್ದಾರೆ. ಅವ್ರು ಕೇಳತಕ್ಕದ್ದು, ಕೇಳಬೇಕು, ಕೇಳಿದ್ದು ಸರಿಯಾಯಿತು. ಯಾಕೆಂದ್ರೆ ವರ್ತಮಾನದಲ್ಲಿ ಇಂಥ ಪ್ರಶ್ನೆಗಳನ್ನ ಎಲ್ಲೆಲ್ಲೋ ಚುನಾವಣೆಯ ಪ್ರಚಾರದಲ್ಲಿ ಇನ್ನೊಂದು ಅಲ್ಲೊಂದು ಮಗದೊಂದು ಕೇಳಿ ಈ ಜನರ ಕಿವಿ ಮೇಲೆ ಹೂವಿಟ್ಟು ಒಂದು ಮಜಾ ತೆಗೆದುಕೊಳ್ಳುವ ಮತ್ತು RSS ನಂತ RSS ಅನ್ನೇ ನಾವು ಸಾರ್ವಜನಿಕವಾಗಿ ಪ್ರಶ್ನಿಸಿದ್ದೇವೆ, ಅವರು ಉತ್ತರ ಕೊಡ್ಲಿಲ್ಲ, ಓಡಿ ಹೋಗಿದ್ದಾರೆ, ಹಿಟ್ ಅಂಡ್ ರನ್ನು, ಈ ತರ ಅವರವರದೇ ಆದಂತ ನೆಲೆಯಲ್ಲಿ ಮಾತಾಡ್ಕೊಳ್ಳುವವರಿಗೆ ಈ ಪ್ರಶ್ನೆಗಳನ್ನ ಕೇಳುವ ಮತ್ತು ಆ ಪ್ರಶ್ನೆಗೆ ತಕ್ಕಾದ ಉತ್ತರವನ್ನ RSS ಕೊಡುವ ಆ ರೀತಿ ನೀತಿ ಇದೆಯಲ್ಲ, ಅದು ಸಾರ್ವಜನಿಕವಾಗಿ ಆಗಬೇಕಾಗಿತ್ತು. ಅದನ್ನೇ ಭಾಗವತರು ಹೇಳಿದ್ದು. ನಮಗೆ ಈ ರೀತಿಯ ಪ್ರಶ್ನೆಗಳು ಹೊಸ್ತಲ್ಲ. ನೀವು ನೋಂದಣಿ ಬಗ್ಗೆ ಕೇಳಿದಿರಿ, ಆಡಿಟ್ ಬಗ್ಗೆ ಕೇಳಿದಿರಿ, ಸಂಘಟನೆಯ ಕಾನೂನಾತ್ಮಕ ಸಾಂವಿಧಾನಿಕ ನೆಲೆಯನ್ನ ಕೇಳಿದ್ದೀರಿ, ಎಲ್ಲವನ್ನೂ ಕೇಳಿದ್ದೀರಲ್ಲ. ನೀವು ಮೊದಲಿಗರಲ್ಲ, ಬಹುಶಃ ಕೊನೆಯವರು ಅಲ್ಲ. ಯಾಕೆಂತಂದ್ರೆ ಇದ್ರ ಹಿಂದೆ ಇರುವುದು ಸಂಘಟನೆಯ ಅಸ್ತಿತ್ವದ ಅಥವಾ ಅಸ್ತಿತ್ವ ಯಾವ ನೆಲೆಯಲ್ಲಿದೆ, RSS ನೋಂದಾವಣೆ ಯಾಕಾಗಿಲ್ಲ ಅನ್ನುವಂತ ಒಂದು ತಾತ್ವಿಕ ಪ್ರಶ್ನೆ, ಅದಕ್ಕೆ ಸಾತ್ವಿಕ ಉತ್ತರವನ್ನ ಪಡೆಯುವ ಒಂದು ಸಹಜವಾದ ಮಾರ್ಗ ಇದಲ್ಲ. ಇದರ ಹಿಂದೆ ಪಾಲಿಟಿಕ್ಸ್ ಇದೆ. ಇದು ಪೊಲಿಟಿಕಲ್ ಕ್ವಶನ್, ಇದು ಪೊಲಿಟಿಕಲ್ ಹೋರಾಟ ಇದು ಅಂತ ಭಾಗವತರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. RSS ಹುಟ್ಟಿದ 10-15 ವರ್ಷಗಳಲ್ಲೇ ನಾವು ಇಂಥ ಪ್ರಶ್ನೆಗಳನ್ನು ಎದುರಿಸಿದ್ದೇವೆ. ಮತ್ತೆ ನಮಗೆ ಆಗಾಗ ಇಂಥ ಪ್ರಶ್ನೆಗಳು ಬರದೇ ಇದ್ರೆ ನಾವು ವರ್ತಮಾನದಲ್ಲಿ ಮತ್ತೆ ಮತ್ತೆ ಮರುಹುಟ್ಟನ್ನು ಪಡ್ಕೊಳ್ಳೋದು ಹೇಗೆ? ಹಾಗಾಗಿ ಪ್ರಶ್ನೆಗಳು ಬರಬೇಕು ಅಂತ ಅವರು ಕೇರಳದಲ್ಲಿ ಮಾತಾಡ್ತಾ ಬಹಳ ಚೆನ್ನಾಗಿ ಹೇಳಿದ್ರು. ಅದರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಇನ್ನು ಸಾಂವಿಧಾನಿಕವಾಗಿ ಆರ್ಟಿಕಲ್ 19 ಯಾವುದೇ ಒಬ್ಬ ವ್ಯಕ್ತಿ ಸಂಘ ಸಂಘಟನೆಯನ್ನ ಕಟ್ಟಿಕೊಳ್ಳುವ ಹಕ್ಕನ್ನ ಅಂಬೇಡ್ಕರ್ ಪ್ರದಾನ ಮಾಡಿದಂತ, ಅಂಬೇಡ್ಕರ್ ಕೊಡುಗೆಯಾಗಿ ಕೊಟ್ಟಂತ ಸಂವಿಧಾನದಲ್ಲಿ ಉಲ್ಲೇಖ ಇದೆ, ಪ್ರಸ್ತಾಪ ಇದೆ, ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಅದೇ ಆರ್ಟಿಕಲ್ 19 ನಲ್ಲಿ ಸಾರ್ವಜನಿಕರಿಂದ ಹಣವನ್ನ ಪಡೆಯುವ ರೀತಿ ನೀತಿಗಳ ಬಗ್ಗೆ ಕೂಡ ಅಲ್ಲಿ ಸ್ಪಷ್ಟ ವಿವರಗಳಿದೆ. ಇದನ್ನು ಕೂಡ ಈಗ RSS ತಿರುಗೇಟು ಕೊಟ್ಟಿದೆ. ಇನ್ನು ಆಸ್ತಿ ಪಾಸ್ತಿ, ಹಣ ಕಾಸು, ದೇಣಿಗೆ, ಅದರ ವಿಲೇವಾರಿ ಇತ್ಯಾದಿ RSS ನೋಂದಾವಣೆ ಆಗಿಲ್ಲ. RSS ಒಂದು ಸಾಂಸ್ಕೃತಿಕ ಸಂಸ್ಥೆ, ಒಂದು ಸಾಮಾಜಿಕ ಭಾವನಾತ್ಮಕವಾದಂತ ನೆಲೆಗಟ್ಟಿನಲ್ಲಿ ಹುಟ್ಟುಕೊಂಡಂತ ಸಂಸ್ಥೆ. ಒಂದು ರಾಷ್ಟ್ರೀಯತೆಯನ್ನ, ಭಾರತದ ಅಖಂಡತೆಯನ್ನ, ಭಾರತದ ಅಸ್ಮಿತೆಯನ್ನ, ಸನಾತನ ಧರ್ಮವನ್ನ, ನಮ್ಮನ್ನ ನಾವು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವಂಥ ನೆಲೆಯಲ್ಲಿ ಸದೃಢ ಭಾರತ, ಅದರ ಕನಸು ಸಾಕಾರದ ರೀತಿ ನೀತಿ ಹೇಗೆ ಅನ್ನೋದನ್ನ ಈ 100 ವರ್ಷದಲ್ಲಿ ಭಾರತದ ನೆಲಕ್ಕಷ್ಟೇ ಅಲ್ಲ, ವಿಶ್ವದ ನೆಲದಲ್ಲಿ ಅದ್ಭುತವಾಗಿ ಪರಿಚಯಿಸಿದಂತ ಏಕೈಕ ಸಂಸ್ಥೆ RSS. RSSನ ಐಡಿಯಾಲಜಿ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರಲ್ಲ, ಯಾವ ಸೈಂಟಿಫಿಕ್ ಆದಂತ ಆಲೋಚನೆಗಳಿದೆ ಅಂತ. ಇಡೀ ಭರತ ಭೂಮಿಯಲ್ಲಿ ನೆಲದಿಂದ ಆಕಾಶದವರೆಗೆ ಪ್ರತಿ ಒಂದು ಜೀರೋದಿಂದ ಆರಂಭ ಆದರೆ ನಮ್ಮ ಸಂಶೋಧನೆ ಯಾವ ಲೆವೆಲ್ಗೆ ಅಂತಂದ್ರೆ ಇವತ್ತಿನ ಆತ್ಮನಿರ್ಭರ ಭಾರತದವರೆಗೆ. ಪ್ರತಿಯೊಂದು ಸಂಶೋಧನೆಯ ಹಿಂದೆ ಭಾರತೀಯ ಮನಸ್ಸಿದೆ, ಭಾರತೀಯ ಜ್ಞಾನ ಇದೆ, ಭಾರತೀಯ ಶ್ರೇಷ್ಠವಾದಂಥ ಜ್ಞಾನಿಗಳಿದ್ದಾರೆ, ಸಂಶೋಧಕರಿದ್ದಾರೆ. ಅವರೆಲ್ಲರ ಸ್ಮೃತೀಕೃತ, ಅವರೆಲ್ಲರ ಜ್ಞಾನೀಕೃತ ಒಂದು ಸ್ವರೂಪ ಅಂತ ಏನಾದರೂ ಇದ್ರೆ ಅದು ಯಾವುದು? ಅದೇ RSS. ಆದರೆ ನಾನು ಒಂದು ಪ್ರಶ್ನೆಯನ್ನ ಕೇಳಬೇಕು, ಯಾವ ಐಡಿಯಾಲಜಿ, ಯಾವ ಸೈಂಟಿಫಿಕ್ ಆದ ಅಪ್ರೋಚು ಅಂತ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತೀರಲ್ಲ. ಒಂದು ಆತ್ಮನಿರ್ಭರ ಭಾರತದ ಹಿಂದಿರುವಂತ ಅಗಾಧವಾದಂತ ಸತ್ಯ RSSನ ಇಡೀ ಪರಿಕ್ರಮದ ಅಂತರ್ಗತ ಸತ್ಯ ನೆನಪಿಡ್ಬೇಕು. ಇವತ್ತೊಂದು ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಇವತ್ತು ವಿಶ್ವದಲ್ಲೇ ಅತ್ಯಂತ ಸೇಲೆಬಲ್ ಒಂದು ಮ್ಯಾಟರ್, ವಸ್ತು. ಅದರ ಜೊತೆಗೆ ಬದುಕಿಗೆ ಅತ್ಯಂತ ಮುಖ್ಯವಾಗಿ ಬೇಕಾದಂತ ನೆಲೆ. ಅದನ್ನ ನಿತ್ಯ ನಿರಂತರವಾಗಿ ಪಠಿಸ್ತಾ, ಪ್ರಯೋಗಿಸ್ತಾ, ಅದನ್ನ ನೆಲಕ್ಕಿಳಿಸ್ತಾ, ಬದುಕಿಗಿಳಿಸ್ತಾ
ಇಡೀ ಜೀವನಕ್ಕೆ ಅದನ್ನ ಆಧಾರವಾಗಿ ಕೊಟ್ಟಂತ ಯಾವುದಾದ್ರೂ ಒಂದು ಪರ್ಯಟನೆ, ಪರಿಕ್ರಮ, ಸಂಘ, ಸಂಘಟನೆ ಇದ್ರೆ ಅದು RSS. ಅದರ ಬಗ್ಗೆ ಬೇಕಾದಷ್ಟು ಚರ್ಚೆ ಮಾಡಬಹುದು. ಸಂವಾದಕ್ಕೆ ಖರ್ಗೆ ಅವರು ಬಂದ್ರೆ ಬಹುಶಃ RSS ನಿಂದ ಹಿಡಿದು ನಮ್ಮಂತವರಿಂದ ಹಿಡಿದು ಎಲ್ಲರೂ ಸಿದ್ಧರಾಗಿದ್ದೇವೆ, ಅದು ಪ್ರಶ್ನೆ ಬೇರೆ. ಆದ್ರೆ ಐಡಿಯಾಲಜಿ, ಸೈಂಟಿಫಿಕ್ ಅಪ್ರೋಚ್ ಅನ್ನುವರು ಮದ್ರಸದಲ್ಲಿ ಏನಾಗ್ತಾ ಇದೆ, ಯಾವ ಸೈಂಟಿಫಿಕ್ ಅಪ್ರೋಚ್ ಇದೆ ಅಲ್ಲಿ? ಮತಧರ್ಮದ ಪ್ರವಚನ ಮತ್ತು ಮತಧರ್ಮದ ಶಿಕ್ಷಣ ಬಿಟ್ರೆ ಇನ್ನೇನಿದೆ? ಇದು ಇವರಿಗೆ ಕಾಣುವುದಿಲ್ವೇ? ಇದನ್ನ ಕೇಳಬೇಕಾಗಿದೆ. ಸಂವಿಧಾನದ ನೆಲೆ ಇದೆ, ಕಾನೂನಾತ್ಮಕವಾದ ನೆಲೆ ಇದೆ. ಆಮೇಲೆ ಸಂಘಟನೆಗಳು RSS ಮಾತ್ರ ಇಲ್ಲಿ ನೋಂದಾವಣೆ ಆಗಿಲ್ಲ ಬಿಟ್ರೆ ಸಂವಿಧಾನಾತ್ಮಕವಾಗಿ ಕಾರ್ಯಾಚರಿಸುವುದರ ಜೊತೆಗೆ ರೈಟ್ ಆಫ್ ಅಸೋಸಿಯೇಷನ್ ಅಡಿಯಲ್ಲೇ RSS ಹುಟ್ಟಿದ್ದು. ಆಮೇಲೆ ಈ ಸಂಘ, ಅಕೌಂಟ್ಸು, ಆಫೀಸು, ಪ್ರಾಪರ್ಟಿ ಇವರುಗಳಿಗೆಲ್ಲ ಪ್ರಶ್ನೆ ಮಾಡಿದಾರಲ್ಲ ಇದರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು. ಅದಕ್ಕೆ ಬೇರೆ ಬೇರೆ ಟ್ರಸ್ಟ್ಗಳಿವೆ, ಅಸೋಸಿಯೇಷನ್ ಇದೆ, ಸೊಸೈಟಿಗಳಿದೆ. ರಿಜಿಸ್ಟರ್ ಆಫ್ ಸೊಸೈಟಿ ಆಕ್ಟ್ ಅಡಿಯಲ್ಲಿ, ಇಂಡಿಯನ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ಇವುಗಳೆಲ್ಲ ಕೆಲಸ ಮಾಡ್ತವೆ. RSS ಒಂದು ಸಂಘಟನೆ ನೋಂದಾವಣೆ ಆಗಿರದೇ ಇರಬಹುದು, ಆದ್ರೆ RSS ಎಲ್ಲ ಕಾರ್ಯಚಟುವಟಿಕೆಗಳು ಸಾಂವಿಧಾನಿಕವಾಗಿ, ಪ್ರಜಾಸತ್ತಾತ್ಮಕವಾಗಿ, ಶಾಸನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಏನೇನೆಲ್ಲ ಪ್ರಶ್ನಿಸಿದಾರೋ ಪ್ರಿಯಾಂಕಾ ಖರ್ಗೆ ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇದೆ. ಇದೆಲ್ಲ ತಿಳ್ಕೋಬೇಕು ಪ್ರಿಯಾಂಕಾ ಖರ್ಗೆ ಅವರೇ ಅಂತ ಮೋಹನ್ ಭಾಗವತರಿಂದ ಹಿಡಿದು ನಮ್ಮ ಸೂರ್ಯನವರೆಗೆ ಎಲ್ಲರೂ ಬಹಳ ಚಂದವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೆನ್ನೆ ಹಿಡಿದು ಮೂಗಿಡಿದು ಶಾಲೆಯಲ್ಲಿ ಟಪ್ ಟಪ್ ಅಂತ ಎರಡು ಕೆನ್ನೆಗೆ ಕೊಡ್ತಾರಲ್ಲ ಶಿಕ್ಷಕರು, ಆ ರೀತಿಯಲ್ಲಿ ಅದ್ಭುತವಾಗಿ RSS ಉತ್ತರವನ್ನ ಕೊಟ್ಟಿದೆ. ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಕಾಂಗ್ರೆಸ್ಸಿನವರು ಪ್ರಾಯಶಃ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೇನೆ. ಇಡೀ ದೇಶದಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ RSS ಇದೆ, ಎಲ್ಲಿ ಆಘಾತ ಆಗ್ತದೋ ಅಲ್ಲಿ RSS, ಎಲ್ಲಿ ಪ್ರಾಕೃತಿಕವಾದಂತ ವಿಕೋಪ ಅಲ್ಲಿ RSS, ಸಮಾಜ ಸೇವೆ ಅಲ್ಲಿ RSS. ಕರೋನಾದ ಸಂದರ್ಭದಲ್ಲಿ RSS ಮಾಡಿದ ಕೆಲಸವನ್ನ ದಾಖಲೆ ಮಾಡಿ, ಆ ಕಾಲದ ಒಂದು ಅದ್ಭುತ ದಾಖಲೆ ಅದು. ಹಿಂದೆ ಪ್ಲೇಗ್ ಬಂದಾಗ RSS ಯಾವ ರೀತಿ ಕೆಲಸ ಮಾಡಿತ್ತು? ಮಾತಿಗೆ ರಾಷ್ಟ್ರಧ್ವಜ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ರಾಷ್ಟ್ರಪತಿಯ ಮೈಬಣ್ಣವನ್ನೇ ವಿರೋಧಿಸಿದ, ವ್ಯಂಗ್ಯ ಮಾಡಿದಂತ ಒಂದು ಪಕ್ಷ RSS ರಾಷ್ಟ್ರೀಯತೆಯ ಬಗ್ಗೆ ಪ್ರಶ್ನೆ ಮಾಡುವ ನೈತಿಕತೆಯನ್ನು ಹೊಂದಿದೆಯಾ ಅನ್ನೋದು ಪ್ರಶ್ನೆ. ಭಾಗವತರು ಬಹಳ ಚೆನ್ನಾಗಿ ಹೇಳಿದ್ರು, ಕೋರ್ಟು ಕಾನೂನಿನ ಮೆಟ್ಟಿಲೇರಿದೆ ನಿಮ್ಮ ಪ್ರಶ್ನೆಗಳು ಯಾವಾಗ? ನೀವು ಹುಟ್ಟುವ ಮೊದಲೇ ಆ ಕೋರ್ಟಿನಲ್ಲೇ ಇತ್ಯರ್ಥ ಆಗಿದೆ, ಇನ್ನೇನು ಉಳಿದಿಲ್ಲ, ನೀವು ಅದನ್ನು ತಿಳಿದಿಲ್ಲ ಅಷ್ಟೇ. ನೀವೇ ಮೊದಲಿಗರು ಅನ್ನುವಂತ ಒಂದು ರೀತಿಯಲ್ಲಿ ಮುನ್ನುಗ್ತಾ ಇದ್ದೀರಿ. ನೋ, ನೀವು ಮೊದಲಿಗರೂ ಅಲ್ಲ, ಕಡೆಯವರು ಅಲ್ಲ. ಇನ್ನೂ ಹಲವಾರು ಪ್ರಶ್ನಿಸಬಹುದು, ಆದರೆ ಹಿಂದೆ ಬಹಳ ಬಹಳ ಘಟಾನುಘಟಿಗಳೇ ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರವೂ ಇತಿಹಾಸದಲ್ಲಿ ದಾಖಲಾಗಿದೆ. ನೀವು ಅದನ್ನು ತಿಳ್ಕೊಂಡು ಬರಬೇಕು, ಓದ್ಕೊಂಡು ಬರಬೇಕು. ಪ್ರಶ್ನೆ ಕೇಳುವುದು ಕೂಡ ಒಂದು ಜಾಣತನ, ಪ್ರಶ್ನೆ ಕೇಳುವುದು ಕೂಡ ಒಂದು ವ್ಯಕ್ತಿತ್ವದ ಲಕ್ಷಣ. ಅದನ್ನ ತಿಳ್ಕೋಬೇಕು ಅಂತ ಭಾಗವತರು ಬಹಳ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಮತ್ತೆ ಅದಕ್ಕೂ ಮೊದಲು ನಮ್ಮ ಸಂಸದ ಸೂರ್ಯ, ಈಗ ನಾನು ಮಾತಾಡೋದಕ್ಕಿಂತ ಅವರ ಮಾತನ್ನ ನೀವು ಕೇಳಿಸ್ಕೊಂಡ್ರೆ, ಖರ್ಗೆ ಅವರು ಬಹಳ ಮುಖ್ಯವಾಗಿ ಟಾರ್ಗೆಟ್ ಮಾಡಿದ್ದು ಹಣಕಾಸು, ತೆರಿಗೆ, ನಮ್ಮ ಕಾನೂನು ಪ್ರಕಾರ ಇದು ಇದೆಯೋ ಇಲ್ವೋ, ಈ ಎಲ್ಲವನ್ನ ಇಟ್ಟು RSS ಅನ್ನ ಬೆತ್ತಲೆ ಮಾಡ್ಲಿಕ್ಕೆ ಹೊರಟಿದ್ರು ಇವರು. RSS ಹತ್ರ ಅದೆಂತದಿಲ್ಲ, ಬರೇ ಲಾಠಿ ಚಡ್ಡಿ ಇರೋದು, ಭಗವಧ್ವಜ ಬಿಟ್ರೆ ಇನ್ನೇನಿದೆ, ಇವ್ರದೆಲ್ಲ ಅನಧಿಕೃತ. ಹಾಗಾಗಿ ಇವರನ್ನ ಹೊಡೆದು ಉಳಿಸಿ ಒಂದು ಸಮಾಜ, RSS ಅಂದ್ರೆ ಒಂದು ಪಾವಿತ್ರ್ಯವಾದಂತ, ಒಂದು ಭಾವನಾತ್ಮಕವಾದಂತ ಸಂಬಂಧ ಏನು ಹೊಂದಿದೆ ಅದನ್ನೇ ಕತ್ತರಿಸ್ತೇನೆ ಅಂತ ಹೊರಟಿದ್ರು. ಆದರೆ ಕೊನೆಗೂ ಯಾರು ಎಲ್ಲಿಂದ ಎಷ್ಟೊತ್ತಿಗೆ ಏನನ್ನ ಕತ್ತರಿಸಿಕೊಂಡ್ರು ಅನ್ನೋದು ತಿಳುವಳಿಕೆ ಇದ್ದಂತ ನಿಮ್ಮಂಥವ್ರಿಗೆ ಅರ್ಥ ಆಗ್ತದೆ. ಬಿಟ್ರೆ ಭಾಗವತರ ಮಾತನ್ನ, ಸೂರ್ಯಂ ಅವರ ಮಾತನ್ನ ಕೇಳಿದ್ರೆ ನಿಮಗೆ ಸ್ಪಷ್ಟವಾಗಿ ಅದು ಅರ್ಥ ಆಗ್ತದೆ. ಮೊದಲು ನಮ್ಮ ಸಂಸದ ಸೂರ್ಯ ಅವರನ್ನ ಮಾತನ್ನ ನೀವು ಕೇಳಿ, ಆಮೇಲೆ ಭಾಗವತರ ಮಾತನ್ನು ನಿಮಗೆ ಕೇಳಿಸ್ತೇವೆ. ಅಲ್ಲಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ ಪ್ರಶ್ನೆ ಎಷ್ಟು ಅಪ್ರಬುದ್ಧ ಮತ್ತು ಅಪ್ರಸ್ತುತ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಅವರ ಮಾತನ್ನ ಕೇಳಿ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ, ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನ ಮಾಡುವಂತ, ಅಸೋಸಿಯೇಷನ್ ಮಾಡುವಂತ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದಲ್ಲ, ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದು RSS ಮಾತ್ರ ಅಲ್ಲ. ನಾಳೆ ಬೆಳಗ್ಗೆ ಕರ್ನಾಟಕದ ಯಾವುದೋ ಹಳ್ಳಿಲಿರುವಂತ ಒಂದು ಸಣ್ಣ ಗ್ರಾಮದಲ್ಲಿ 4-5 ಜನ ಹುಡುಗರು ಒಟ್ಟಿಗೆ ಬಂದ್ರು ಕೂಡ ಅವರೊಂದು ಸಂಘ ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಈ ಹಕ್ಕಿನ ಕೆಳಗಡೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ಸಂವಿಧಾನ ಇಲ್ದಲೇ ಇದ್ದಾಗ, ಬ್ರಿಟಿಷರಿದ್ದಾಗ್ಲೂ ಕೂಡ RSS ಈ ರೈಟ್ ಆಫ್ ಅಸೋಸಿಯೇಷನ್ ಇಂದನೇ ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು. ಇನ್ನು ಸಂಘದ ಅಕೌಂಟ್ಸ್, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್, ಸೊಸೈಟಿಗಳನ್ನ ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್
ಇದ್ರ ಕೆಳಗಡೆ ಯಾವ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡೇ RSS ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ RSS ನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು ಅಥವಾ RSS ನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದೀವಿ ಅಂತ. ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರುವಂತದ್ದು ITBT, ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಆಗ್ಬೇಕಾಗಿರೋದು, ಅಲ್ಲಿ ಅವ್ರು ಯಾವ್ದು ಮಾಡಿಸ್ತಾ ಇಲ್ಲ. ಆದ್ರೆ ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳ್ಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಮ್ದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನ ಕೇಳಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ, ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟ್ RSS ಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡದಲ್ಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ, ಅದ್ರ ವಿರುದ್ಧ ಎಲ್ಲಾ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು RSS ನ ವಿರೋಧ ಮಾಡಕ್ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSS ಮತ್ತೆ RSS ಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ. ಅದನ್ನ ಸ್ವಾಗತ ಮಾಡ್ತೀವಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. RSS ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂತ ಸಂಘಟನೆ ಅಲ್ಲ. ದೇಶದ ಕಾನೂನಿಗಿಂತ ಮೇಲಿರುವಂತ ಸಂಘಟನೆ ನಾವು ಅಂತ RSS ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂತ ಸಂಘಟನೆಗಳು ಯಾರು ಅನ್ನೋದು ಜನಕ್ಕೆ ಗೊತ್ತಿದೆ. ಸಂವಿಧಾನಕ್ಕಿಂತ ನಾವು ದೊಡ್ಡೋರು ಯಾರು ಅಂತ ಬಿಹೇವ್ ಮಾಡುವಂತವ್ರು ಯಾರು, ಯಾವ ಸಮುದಾಯಗಳು ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋ ಜನಕ್ಕೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದ್ ನೆನ್ಪಿಟ್ಕೊಳ್ಬೇಕು, ಚಿತ್ತಾಪುರದಲ್ಲಿ RSS ಗೆ ವಿರೋಧ ಮಾಡಿದಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ RSS ಸಂರಕ್ಷಣೆಗೆ ಬಂದು ಪಥಸಂಚಲನ ಮಾಡೋದಿಕ್ಕೆ ಸಾವಿರಾರು ಜನ ಸೇರಿ ವಿಜೃಂಭಣೆಯಿಂದ ಪಥಸಂಚಲನ ಮಾಡೋದಿಕ್ಕೆ ಯಾವ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಸಪೋರ್ಟ್ ಮಾಡ್ತೋ ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ RSS ಕೆಲಸ ಮಾಡ್ಕೊಂಡ್ ಬಂದಿದೆ. ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ RSS ಉತ್ತರ ಕೂಡ RSS ತೆರಿಗೆ ಕಟ್ಟತ್ತೆ. ಆದ್ರೆ ಒಂದ್ ನಿಮಿಷ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗೋಗಿದೆ. ಹಲವಾರು ಕೋರ್ಟ್ಗಳಲ್ಲಿ ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಕಾನೂನು ಸಲಹೆಗಾರರನ್ನ ಇನ್ನೊಬ್ರನ್ನ ಎಲ್ಲರನ್ನು ಕೇಳ್ಕೊಂಡು ಈ ರೀತಿ ಪತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರ್ದಿದ್ರೆ ಒಳ್ಳೇದಾಗಿರ್ತಿತ್ತು. ಪರವಾಗಿಲ್ಲ, ಇದನ್ನ ಜನ ಉತ್ತರ ಕೊಡ್ತಾರೆ, RSS ಅವರು ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರೇ ಸರ್ಕಾರದ ಇದರಿಂದ ಏನೋ ಕೇಸ್ ಆಗ್ತು ಅಂತಂದ್ರೆ ಕೋರ್ಟ್ ಉತ್ತರ ಕೊಡುತ್ತೆ. ಚಿತ್ತಾಪುರದ ಕೇಸಲ್ಲಿ ಹೆಂಗ್ ಉತ್ತರ ಕೊಡ್ತೋ, ಹಿಂದೆ ಹಲವಾರು ಕೇಸ್ಗಳಲ್ಲಿ ಕೋರ್ಟ್ ನಲ್ಲಿ ಉತ್ತರ ಸಿಕ್ಕಿದೆಯೋ ಆ ಪ್ರಾಸೆಸ್ ನಲ್ಲಿ ಉತ್ತರ ಸಿಗುತ್ತೆ. ದೇಶದ ಸಂವಿಧಾನ ಅಸೋಸಿಯೇಷನ್ ಆಫ್ ಪೀಪಲ್ ಗೆ ಆರ್ಟಿಕಲ್ 19 ನಲ್ಲಿ ಅವಕಾಶ ಮಾಡಿಕೊಡುತ್ತೆ. ಅದೇ ಅಸೋಸಿಯೇಷನ್ ಆಫ್ ಪೀಪಲ್, ಜನರ ಒಕ್ಕೂಟ ಅಥವಾ ಜನರ ಸಂಘ ಆಸ್ತಿ ತಗೊಳ್ಬೇಕು ಅಂತಂದಾಗ ಅಥವಾ ಹಣಕಾಸನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಬೇಕು ಅಂತಂದಾಗ ಅದಕ್ಕೆ ತಂದೆ ಆದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಗಳನ್ನ RSS ಫಾಲೋ ಮಾಡಿ. ಅದನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ಸೂಕ್ತ ಸಂಬಂಧಪಟ್ಟಂತ ವ್ಯಕ್ತಿಗಳು, ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆದ್ರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಬ್ಬ RSS ಎತ್ತಿ ಹಿಡಿಯುವಂತ ದೇಶಭಕ್ತಿಯ ವಿಚಾರವನ್ನ ಗೌರವಿಸುವಂತ ಒಬ್ಬ ರಾಜ್ಯದ ಯುವಕನಾಗಿ ನಾನು ಇಷ್ಟೇ ಹೇಳಬಲ್ಲೆ. ನೀವ್ ಹಿಂದೆ ಕೂಡ RSS ವಿರೋಧ ಮಾಡಿದ್ರಿ. ನೀವ್ ಯಾವಾಗ RSS ವಿರೋಧ ಮಾಡಿದಿರಿ ಅವಾಗ RSS ಮತ್ತಷ್ಟು ಗಟ್ಟಿಯಾಗಿ. ಚಿತ್ತಾಪುರದ್ದೇ ಕೇಸ್ ನಿಮ್ಮ ಹತ್ರ ನೆನಪಿದೆ. ನೀವು ಅದನ್ನ ವಿರೋಧ ಮಾಡೋದಕ್ಕಿಂತ ಮುಂಚೆ ಚಿತ್ತಾಪುರದಲ್ಲಿ 400-500 ಜನ ಸ್ವಯಂ ಸೇವಕರು ಸೇರ್ತಾರೆ ಅಂತಿತ್ತು. ನೀವು ಚಿತ್ತಾಪುರದ ಪಥಸಂಚಲನ ವಿರೋಧ ಮಾಡಾದ್ಮೇಲೆ 5,000-6,000 ಜನ ಸೇರಿದ್ರು. ಈಗ ಕರ್ನಾಟಕದ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಮಗೆ ಗೊತ್ತಿದೆ ನಿಮ್ಮ ಫುಲ್ ಟೈಮ್ ಅಜೆಂಡಾ RSS ಬೈಯುವಂತದ್ದು, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸುವಂತದ್ದು, ಇದೇ ನೀವು ಮಾಡ್ತೀರಿ. ನಮಗೆ ಗೊತ್ತಿದೆ, ನಾವು ತಯಾರಿದ್ದೀವಿ. ನೀವ್ ಎಷ್ಟು ಮಾಡ್ತಿರೋ ನಾವಷ್ಟು ಗಟ್ಟಿ ಆಗ್ತೀವಿ. ಧನ್ಯವಾದ. And we are not secretive, we are working on open ground. We are calling people and telling them about Sangha. This is politics. And all these things, gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times. And Sangha started as a public will. I narrated you how that churning of minds went on, and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. But Sangha, government knows Sangha is there. Government banned us twice, and that ban was released. Once by court order, another by Satyagraha. So government knows. They banned RSS, that means they knew RSS is there, RSS is recognized. So all this has happened. Over 100 years, nobody told us that you must register. Our constitution, written constitution is with the government. We have submitted it in 1950s. Therein government would have said, okay, all is well, but you have not registered. First register, then we will accept.
They did not say that. So why should I respond? All this is politics, nothing serious. They want to, in some way, on one side hamper the Sangha work, on side create doubts in the minds of people. But that is no more possible because people know us. They say we are secretive. Our Karyakartas live in all localities. People are daily seeing them. Our shakhas are on open grounds. People are daily seeing them. We have public programs. We have such a enormous outreach in this year. ವೀಕ್ಷಕರೇ, ಆ ಇಬ್ಬರು ಬಹಳ ಸ್ಪಷ್ಟವಾಗಿ ಒಬ್ಬರು ಕಾನೂನು, ಸಂವಿಧಾನ ಇತ್ಯಾದಿಗಳ ಬಗ್ಗೆ ಮಾತಾಡಿದರೆ, ಮೋಹನ್ ಭಾಗವತರು ಒಟ್ಟಾರೆಯಾಗಿ ನಾವು ಈ ತರದ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರಿಸುವ ಒಂದು ಸಂದರ್ಭದಲ್ಲೇ ಇಲ್ಲ, ಕಾಮನ್ ಸೆನ್ಸ್ ಇಲ್ಲದಿದ್ದ ಪ್ರಶ್ನೆಗಳು ಅಂತ ಅವರು ಸಗಟಾಗಿ ಅದನ್ನ ತಳ್ಳಿ ಹಾಕಿದ್ರು. ವೀಕ್ಷಕರೇ, ನಿಮಗೇನು ಅನಿಸ್ತದೆ? ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ದು ಸರಿ ಇದೆಯೋ, ಅಥವಾ ನಮ್ಮ ಸಂಸದ ಸೂರ್ಯ ಅವರು ಮಾತಾಡಿದ್ದು ಸರಿ ಇದೆಯೋ, ಅಥವಾ ಮೋಹನ್ ಭಾಗವತರು ಕೊಟ್ಟ ಉತ್ತರ ಸರಿ ಇದೆಯೋ? ಈ ರೀತಿಯ ಒಂದು ಸಂವಾದ ನಡೆಯುವ ಔಚಿತ್ಯ ಏನು? ಇದರ ಹಿಂದೆ ಒಂದು ರಾಜಕೀಯವಾದಂಥ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಭಾಗವತರು ಆರೋಪಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಕಾಂಗ್ರೆಸ್ಸಿಗೆ ರಚನಾತ್ಮಕವಾಗಿ ಭಾರತವನ್ನ ಕಟ್ಟುವ, 12 ವರ್ಷದಲ್ಲಿ ಮೋದಿ ಭಾರತವನ್ನ ಯಾವ ರೀತಿ ಕಟ್ಟಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಈ ಎಲ್ಲ ರೀತಿಯಲ್ಲಿ ನಮಗೆ ಅಧಿಕಾರ ಕೊಟ್ರೆ ನಾವು ಮೋದಿಯವರಿಗಿಂತ ಇನ್ನೂ ಅದ್ಭುತವಾಗಿ ಭಾರತವನ್ನ ಕಟ್ತೇವೆ ಅನ್ನುವಂಥ ಯಾವ ನೀಲನಕ್ಷೆಯೂ ಅವರ ಹತ್ರ ಇಲ್ಲ. ಇದೇ ರೀತಿಯ ಅಂಡಮಾನ್ ನಿಕೋಬಾರ್ ಅಲ್ಲಿ ಬಂದರನ್ನ ಕಟ್ಟಬೇಡಿ, ಇಲ್ಲಿ ಬಿಡದಿ ಟೌನ್ಶಿಪ್ ಅಲ್ಲಿ ಮರ ಕಡಿದ್ರೆ ತೊಂದ್ರೆ ಇಲ್ಲ, ಇನ್ನೊಂದು ತೊಂದ್ರೆ ಇಲ್ಲ, ಅಲ್ಲಿ ಮರ ಕಡಿದ್ರೆ ಸಮಸ್ಯೆ, ಆಮೇಲೆ ಭಾರತ ದಿವಾಳಿಯಾಗಿ ಹೋಗಿದೆ, ಅಮೆರಿಕಕ್ಕೆ ಸರೆಂಡರ್ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಈ ತರದ ಯಾವುದೇ ನೆಲೆ ಇಲ್ಲದ, ಸತ್ಯದ ಒಂದು ಭ್ರಮೆಯೂ ಇಲ್ಲದ ಇಂಥ ಪ್ರಶ್ನೆಗಳನ್ನೇ ಕೇಳುವುದು ಕಾಂಗ್ರೆಸ್ಸಿಗೆ ಅಭ್ಯಾಸ ಆದ್ರಿಂದ ಅದು RSS ಅನ್ನ, ಸನಾತನ ಧರ್ಮವನ್ನ, ನಮ್ಮ ದೇವಸ್ಥಾನವನ್ನ, ರಾಮನನ್ನ ಇಟ್ಕೊಂಡೇ ಇನ್ನೂ ಜಗಿತಾ ಇದೆ, ಅರೆತಾ ಇದೆ ಬಿಟ್ರೆ ಅದು ಇನ್ನೂ ಅಲ್ಲಿಂದ ಮುಂದೆ ಬಂದಿಲ್ಲ ಅನ್ನೋದು ಭಾಗವತರ ಮಾತಿನ ಮತಿತಾರ್ಥ. ನಿಮಗೇನು ಅನ್ನಿಸ್ತದೆ ಅನ್ನೋದನ್ನ ಪ್ರತಿಕ್ರಿಯೆಯಲ್ಲಿ ತಿಳಿಸಿ. ಮತ್ತೆ ನನ್ನ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿ. ನಮಸ್ತೆ.